ಶಕ್ತಿ ಮಾತಾ ಶ್ರೀ ದುರ್ಗಾ ಮಾತೆಯ ಪೂಜಾ ಜೊತೆ ಆಯುಧ ಪೂಜೆ ಕೂಡ ಇವತ್ತು ನಾವು ಕೆಲಸ ಮಾಡುವ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ದಸರಾ ಪ್ರಯುಕ್ತ ಆಚರಿಸಲಾಯಿತು. ಇದು ನಿನ್ನೆ ಮೊನ್ನೆಯಿಂದ ಬಂದ ಸಂಪ್ರದಾಯ ಅಲ್ಲ. ಗತಿಸಿ ಹೋದ ಎಷ್ಟೋ ವರ್ಷಗಳಿಂದ ದಸರಾ ಸಂದರ್ಭದಲ್ಲಿ ಭಾರತೀಯ ರೈಲ್ವೆಯಲ್ಲಿ ವಿಶೇಷವಾಗಿ ಆಚರಿಸುವುದು ವಾಡಿಕೆ. ಕೇಂದ್ರ ಸರ್ಕಾರ ಕೂಡ ನೀವು ಚಲೋ ಹಬ್ಬ ಮಾಡಿ ಅಂತ ಬೋನಸ್ ಘೋಷಿಸುತ್ತಾ ಬಂದಿದೆ. ನಿಮಗೆ ಯಾರಿಗಾದರೂ ಎಷ್ಟು ಬಂತು ಅಂತ ಕುತೂಹಲ ಇದ್ದರೆ ನೇರವಾಗಿ ರೈಲ್ವೆ ಇಲಾಖೆಗೆ ಜಾಯಿನ್ ಆಗಿಬಿಡಿ. ಇರದೇ ಇದ್ದರೆ ನಮ್ಮದು 78 ದಿನದ ಲೆಕ್ಕಾಚಾರ ಬಿಟ್ಟು ಬಿಡಿ. ರೈಲ್ವೆ ಸೇರಿದ ಮೇಲೆ ಈ ಬಾರಿ ಸ್ವಲ್ಪ ವಿಶೇಷ ನಮ್ಮ ಪಾಲಿಗೆ. ಕಾರಣವೂ ಇಲ್ಲದೇ ಇಲ್ಲ. ಹುಟ್ಟಿ ಬೆಳೆದದ್ದು ಹೊಳೆಯಾಲೂರು ಆದರೂ ಇಂಡಿ ನಮ್ಮ ತಂದೆಯವರ ಮೂಲ ಸ್ಥಾನ. ಹಾಗಾಗಿ ಅವರು ನಿವೃತ್ತಿ ಹೊಂದಿದ ನಂತರ ಇಲ್ಲಿ ಬಂದು ಜನಿಸಿದರು. ಅವರದೇ ಕರಳು ಬಳ್ಳಿಯಾದ ನಾವು ಅವರ ಜೊತೆ ಹೆಜ್ಜೆ ಹಾಕಿ ಇಲ್ಲೇ ಇದ್ದೀವಿ. ಮತ್ತು ಇವಾಗಿನ ನನ್ನ ವರ್ಕಿಂಗ್ ಸ್ಥಾನ ಕೂಡ ಇಂಡಿಯೇ ಇರೋದು ಇನ್ನೊಂದು ವಿಶೇಷ. ಹಣ್ಣು ಕಾಯಿ ಹೂವಿನಿಂದ ಪೂಜೆ ಕಾರ್ಯಕ್ರಮ ಸೀಮಿತವಾಗಿತ್ತು. ಯಾವುದೇ ನರಬಲಿ ಹಾಕೋ ವಿಚಾರ ನಮ್ಮ ಕಡೆ ಇರಲಿಲ್ಲ, ಹಾಗೂ ನಮ್ಮ ಡಿಪಾರ್ಟ್ಮೆಂಟದ್ದು ಇರಲಿಲ್ಲ. ಮನೆಗೆ ಬಂದು ಅತಿಯಾಗಿ ಆಯುಧ ಪೂಜೆ ಬಗ್ಗೆ ಹೇಳಿದ ನನಗೆ ಅವಳಂದಳು ರೀ, ಆಯುಧ ರಕ್ಷಣೆಯ ಸಂಕೇತ ಅಂತ. ಆವಾಗ ನಾನು ಸುಮ್ಮ ಕುಂಡ್ರಲಾರೆ ನಾನಂದೆ, ನನ್ನದು ಪ್ರೀತಿಯ ಆಯುಧ, ನಿನ್ನದು ಮಾತಿನ ಆಯುಧ. ನನ್ನದು ಪ್ರೀತಿಯ ಆಯುಧ, ನಿನ್ನದು ಮಾತಿನ ಆಯುಧ. ಆಯುಧ ಯಾವುದಾದರೇನು ಸಂಸಾರದಲ್ಲಿ ಸಮರಸದ ಆಯುಧ ಇದ್ದೇ ಇರಬೇಕು ಎಂದು. ಅಲ್ಲಿಗೆ ಅವಳು ಕೂಡ ಸುಮ್ಮನಾದಳು, ನಾನು ಕೂಡ ಸುಮ್ಮನಾದೆ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಯಾವುದಾದರೂ ಒಂದು ವಿಶೇಷ ವಿಡಿಯೋದೊಂದಿಗೆ.